ಶ್ರೀ ಸೋಮೇಶ್ವರರ ಆಶೀರ್ವಾದ ತಗೊಳ್ಳಿ. ಎಲ್ಲರೂ ಹೇಳಿ, ಶ್ರೀ ಸೋಮೇಶ್ವರಾಯ ನಮಃ. ಓಂ ಶ್ರೀ ಸೋಮೇಶ್ವರಾಯ ನಮಃ. ವೀಕ್ಷಕರೇ, ಇದು ಗದಗಲ್ಲಿರೋದು. ಹಾಗೆ ವೀಕ್ಷಕರೇ, ನಾನು ಹಂಪಿಯಲ್ಲಿರುವಂತಹ ಸರಸ್ವತಿ ದೇವಸ್ಥಾನ ಹಾಗೆ ವಿರೂಪಾಕ್ಷ ದೇವಸ್ಥಾನವೆಲ್ಲ ಮುಗಿಸ್ಕೊಂಡು ಹಾಗೆ ಹೊಸಪೇಟೆ ರೋಡಲ್ಲಿ ಕೊಪ್ಪಳ ಹಾಗೆ ಗದಗಲ್ಲಿ ಬಂದು ಇಲ್ಲಿ ವೀರನಾರಾಯಣ ದೇವರ ಆಶೀರ್ವಾದ ತಗೊಂಡೆ. ತುಂಬಾ ಪವರ್ಫುಲ್ ದೇವಸ್ಥಾನ. ವೀರನಾರಾಯಣ ಮುಗಿಸಿ ಇಲ್ಲಿ ಸೋಮೇಶ್ವರ ಆಶೀರ್ವಾದ ತಗೊಂಡೆ. ಇಲ್ಲಿ ಗದಗಲ್ಲಿ ಎಷ್ಟೆಲ್ಲ ಪವರ್ಫುಲ್ ದೇವಸ್ಥಾನ ಇದೆ ವೀಕ್ಷಕರೇ. ತುಂಬಾನೇ ಶಕ್ತಿ ಇರುವಂತದ್ದು. ಹೇಗೆ ಗದಗಲ್ಲಿರುವ ಜನ ತುಂಬಾ ಪುಣ್ಯವಂತರು ವೀಕ್ಷಕರೇ. ನಿಮ್ಗೆ ಹೇಳ್ತೇನೆ, ಅಲ್ಲಿ ಬಳ್ಳಾರಿಯಿಂದ ತಿರುಮಲದವರೆಗೂ ದೇವಸ್ಥಾನಗಳೇ ತುಂಬಾ ಕಡಿಮೆ. ನೀರೇ ಇಲ್ಲ ದೇವಸ್ಥಾನ ಎಲ್ಲಿಂದ. ಕೆಲವು ಸಿದ್ಧಿ ಸಾಧಕರ ದೇವಸ್ಥಾನಗಳಿದಾವೆ. ಒಂದು ರೀತಿಯಲ್ಲಿ ಹೋಲಿಸಿದ್ರೆ ನಮ್ಮ ಕರ್ನಾಟಕದಲ್ಲೇ ನೀರಿದೆ, ದೇವಸ್ಥಾನಗಳು ತುಂಬಾ ಇದಾವೆ. ಸರಿಯಾಗಿ ದೇವ್ರಿಗೆ ನಡ್ಕೊಂಡ್ರೆ ಸಮಸ್ಯೆಗಳೇ ಇಲ್ಲ ನಮ್ಗೆಲ್ಲ ವೀಕ್ಷಕರೇ. ಇಲ್ಲಿ ಸೋಮೇಶ್ವರ ದೇವಸ್ಥಾನದ ಹತ್ರ 2 ದೇವಸ್ಥಾನ ಇದೆ. ಓಂ ಸೋಮೇಶ್ವರಾಯ ನಮಃ. ಸೋಮೇಶ್ವರಾಯ ನಮಃ. ಸೋಮೇಶ್ವರಾಯ ನಮಃ. ಸೋಮೇಶ್ವರಾಯ ನಮಃ. ಹಿಂದಿನ ದಿನಗಳಲ್ಲೆಲ್ಲ ಸುಮ್ಮನೆ ಕಟ್ಟಿಲ್ಲ ವೀಕ್ಷಕರೇ ದೇವಸ್ಥಾನಗಳನ್ನ. ಅಷ್ಟೇ ಪವರ್ಫುಲ್ ಶಕ್ತಿ ಕೂಡ ಇದೆ. ಅದನ್ನ ಸವಿಯಬೇಕು ಅಂದ್ರೆ ನೀವು ಒಂದು ಸ್ವಲ್ಪ ದಿನ, ಒಂದು 10 ದಿನ ಹಣ್ಣು ನೀರಲ್ಲೇ ಇದ್ದು ಜಪ, ದೇವರ ದರ್ಶನಗಳನ್ನ ಮಾಡ್ಕೊಂಡು ನೋಡಿ. ನಿಮ್ಗೆ ಗೊತ್ತಾಗುತ್ತೆ ನಿಮ್ಮ ಜೀವನದಲ್ಲಾಗುವ ಬದಲಾವಣೆ, ಹಾಗೆ ನಿಮ್ಮ ದೇಹದಲ್ಲಾಗುವ ಬದಲಾವಣೆ, ನಿಮ್ಮ ಮುಖದಲ್ಲಿ ಆಗುವ ಬದಲಾವಣೆ. ಹೀಗೇನೆ ನಮ್ಮ ಸನಾತನ ಶಕ್ತಿಯನ್ನ ಸವಿಬೇಕು. ಆಗ್ಲೇ ಯಾಕೆ ಹುಟ್ಟಿದೀನಿ ಅಂತ ಗೊತ್ತಾಗೋದು ವೀಕ್ಷಕರೇ. ಎಲ್ಲರೂ ಹೇಳಿ, ಸೋಮೇಶ್ವರಾಯ ನಮಃ. ಸೋಮೇಶ್ವರಾಯ ನಮಃ. ಸೋಮೇಶ್ವರಾಯ ನಮಃ. ಈ ಲಿಂಗಕ್ಕೆ ಎಷ್ಟು ಪವರ್ ಇದೆ ಗೊತ್ತಾ? ಆರೋಗ್ಯ ಸಮಸ್ಯೆ ಇರೋರು ಆ ಲಿಂಗನ ತೊಳೆದು ನೀರು ಕುಡಿದ್ರೆ ಆರೋಗ್ಯ ಸಮಸ್ಯೆ ಎಲ್ಲ ಕಡಿಮೆ ಆಗ್ತದೆ. ಅಷ್ಟು ಪವರ್ ಇದೆ ಆ ಲಿಂಗಕ್ಕೆ. ಆದ್ರೆ ಅದನ್ನ ಯಾರು ಮಾಡಲ್ಲ, ಗ್ರಹಿಸಲ್ಲ ಅಷ್ಟೇ. ಏನಂತಾರೆ ವೀಕ್ಷಕರೇ? ಎಲ್ಲರೂ ಹೇಳಿ, ಓಂ ಸೋಮೇಶ್ವರಾಯ ನಮಃ. ಸೋಮೇಶ್ವರಾಯ ನಮಃ. ವೀಕ್ಷಕರೇ, ಇದು ಗದಗಲ್ಲಿರುವಂತಹ ಪುಣ್ಯಕ್ಷೇತ್ರ. ಈಗ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಆಶೀರ್ವಾದ ಕೊಡಿಸಿ.